ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಕುಮಾರಸ್ವಾಮಿ ಲೇಔಟ್ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಶ್ರೀ ಕೆ ಮಹದೇವ್ರವರ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀ ಬೀರೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಹಾಗೂ 1000ಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಅನ್ನಪ್ರಸಾದ ಕಾರ್ಯಕ್ರಮ ಏರ್ಪಡಿಸಲಾಯಿತು. ಇದೇ ಸಂದರ್ಭದಲ್ಲಿ ಜಿಲೇಬಿ, ಪಾಯಸ, ಬಿಸಿಬೇಳೆ ಬಾತ್, ಬೂಂದಿ, ಅನ್ನ ಸಾಂಬಾರ್, ಮೊಸರನ್ನ ಭೋಜನ ಬಡಿಸಲಾಯಿತು. ಮತ್ತು ಇದೇ ಸಂದರ್ಭದಲ್ಲಿ ಕೆ ಮಹದೇವ್ರವರ ಹುಟ್ಟುಹಬ್ಬವನ್ನು ದೇವಾಲಯದ ಆವರಣದಲ್ಲಿ ಕೇಕ್ ಕಟ್ ಮಾಡುವ ಮೂಲಕ ಬೃಹತ್ ಹಾರ ಹಾಕಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು. ನಮ್ಮ ಕಂಬ ಈ ಕದಂಬ ಬಂದ ನೋಡಮ್ಮ. ಈ ಸಿಂಹ ಅಂತ ಬರೆದೇ ಬಿಟ್ಟ ಆ ಬ್ರಹ್ಮ. 1 ಕೋಟಿಗೆ ಒಂದೇ ಈ ಜನ್ಮ, ನೋಡು ದುಷ್ಟರ ವಂಶದ ನಿರ್ನಾಮ. ಕೋಟೆ ಕಟ್ಟಿ ತೊಡೆ ತಟ್ಟಿ ಯಾರೇ ಬರಲಿ ಎಲ್ಲೇ, ಮೂಟೆ ಕಟ್ಟಿ 3 ಬಟ್ಟೆ ಆಗೋಗ್ತಾರೆ ಅಲ್ಲೇ. ಕೋಟೆ ಕಟ್ಟಿ ತೊಡೆ ತಟ್ಟಿ ಯಾರೇ ಬರಲಿ ಎಲ್ಲೇ, ಮೂಟೆ ಕಟ್ಟಿ 3 ಬಟ್ಟೆ ಆಗೋಗ್ತಾರೆ ಅಲ್ಲೇ. ಕಣ್ಣುಗಳು ಎಂದಿಗೂ ತನ್ನ ಕಣ್ಣು ನೋಡದು, ಇಟ್ಟ ಗುರಿಯನ್ನು ಪ್ರಾಣ ಕೊಟ್ಟರು ತಪ್ಪದು. ಕಂಬ ಕದಂಬ ಇವನೆಂದು ಒಂದೇ, ಕೈಯಿಟ್ಟರೆ ಕರುನಾಡೆ ಇವನೆನ್ನ ಹಿಂದೆ. ಕಂಬ ಕದಂಬ ಇವನೆಂದು ಒಂದೇ, ಕೈಯಿಟ್ಟರೆ ಕರುನಾಡೆ ಇವನೆನ್ನ ಹಿಂದೆ. ಬಂದ ನೋಡಮ್ಮ ಬಂದ ನೋಡಮ್ಮ, ನಮ್ಮ ಕಂಬ ಈ ಕದಂಬ ಬಂದ ನೋಡಮ್ಮ. ಬಂದ ನೋಡಮ್ಮ ಬಂದ ನೋಡಮ್ಮ, ನಮ್ಮ ಕಂಬ ಈ ಕದಂಬ ಬಂದ ನೋಡಮ್ಮ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಂಸ್ಥಿತಾ, ನಮಸ್ತಸ್ಯೈ 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 ನಮೋ ನಮಃ. ಈ ಮಗನ ಶೌರ್ಯವೇ ನಾಡಿಗೆ ಆಭರಣ. ಇವನ ರಕ್ತದ ಒಳಗಿದೆ ದಿಟ್ಟತನ, ಪ್ರತಿ ರೋಮದ ಒಳಗಿದೆ ಗಟ್ಟಿತನ. ಹುಟ್ಟು ಸಾವು ಅಂತ 2 ಕೊನೆಯು ಬಾಳಲುಂಟು, ಕೊನೆ ದೃಶ್ಯ ಮುಗಿಯ ಮುಂಚೆ ಎಷ್ಟೋ ವಿಷಯ ಉಂಟು. ಹುಟ್ಟು ಸಾವು ಅಂತ 2 ಕೊನೆಯು ಬಾಳಲುಂಟು, ಕೊನೆ ದೃಶ್ಯ ಮುಗಿಯ ಮುಂಚೆ ಎಷ್ಟೋ ವಿಷಯ ಉಂಟು. ಸಾವು ಎಂಬುದು ಸೋಲಿಗಿಂತ ಮೇಲು, ಆದರೂ ಸೋಲದು ಕದಂಬನ ಬಾಳು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕನಕ ಪ್ರತಿಷ್ಠಾನ ಬೀರೇಶ್ವರ ದೇವಸ್ಥಾನದ ನಮ್ಮೆಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ನಮ್ಮ ಹಿರಿಯರು ನಮ್ಮ ದೇವಸ್ಥಾನದಲ್ಲಿ ಪ್ರಾರಂಭದಿಂದಲೂ ಕೂಡ ಸಂಸ್ಥಾಪಕರು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು, ಅವರ ಒಂದು ಕೊಡುಗೆ ನಮ್ಮ ದೇವಸ್ಥಾನಕ್ಕೆ ಅಪಾರವಾಗಿದೆ. ಹಾಗಾಗಿ ಅವರ ಹುಟ್ಟುಹಬ್ಬವನ್ನು ನಮ್ಮ ದೇವಸ್ಥಾನದ ಪದಾಧಿಕಾರಿಗಳು ಎಲ್ಲರಿಗೂ ಸಹ ಸೇರಿ ಬಹಳ ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಅವರು ನಮ್ಮ ಇವತ್ತಿನ ಒಂದು 71ನೇ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಅವರ ಹುಟ್ಟುಹಬ್ಬವನ್ನು ಬೇರೆ ಎಲ್ಲಾದ್ರೂ ಹೋಗಿ ಆಡಂಬರವಾಗಿ ಆಚರಣೆ ಮಾಡ್ಕೋಬಹುದಾಯಿತು, ಆದ್ರೆ ಅವರ ಸಂಪರ್ಕ ಬಹಳ ದೊಡ್ಡದಿದೆ. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಸಹ ರಾಜಕೀಯದಲ್ಲಿ ಒಂದು ದೊಡ್ಡ ಮಟ್ಟದ ಒಬ್ಬರು ನಾಯಕರು. ಆದರೂ ಸಹ ಅವರು ನಮ್ಮ ಒಂದು ಬೀರೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವಾರ ನಡೆಯುವ
ಸೋಮವಾರ ನಡೆಯುವ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ನಾನು ಸಹ ನನ್ನ ಸರಳವಾಗಿ ನನ್ನ ಹುಟ್ಟುಹಬ್ಬವನ್ನು ಬೇರೆಯವರಿಗೆ ನಾನು ಮಾದರಿ ಆಗೋ ಲೆಕ್ಕಾಚಾರದಲ್ಲಿ ನಾನು ಆಚರಣೆ ಮಾಡ್ಕೋತೀನಿ ಅಂತ ಹೇಳಿ ಇವತ್ತು ಎಲ್ರಿಗೂ ಸಹ ಅನ್ನದಾನ ಮಾಡುವ ಮುಖಾಂತರ ಸರಳವಾಗಿ ಅನ್ನದಾಸೋಹ ಒಂದು ಕಾರ್ಯಕ್ರಮದಲ್ಲಿ ತಾವು ಸಹ ಭಾಗಿಯಾಗಿ ನಮ್ಮೆಲ್ಲರೂ ಸಹ ಅನ್ನದಾನ ಮಾಡುವ ಒಂದು ಶುಭ ಕಾರ್ಯಕ್ರಮವನ್ನು ಮಾಡ್ತಾ ಸರಳವಾಗಿ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೊಂತ ಇದ್ದಾರೆ. ಮಾದೇವಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಮ್ಮ ಆಟೋ ಸ್ಟ್ಯಾಂಡ್ ಕಡೆಯಿಂದ ನಾನು ಬಯಸ್ತಾ ಇದ್ದೀನಿ. ತಾವು ರಾಜಕೀಯವಾಗಿ ನಮ್ಮೆಲ್ಲರನ್ನೂ ಕೂಡ ಇಲ್ಲಿ ಅವರು ಸಂಪೂರ್ಣ ಮಾತಾಡಿಸ್ಕೊಂಡು ಈ ಬೀರೇಶ್ವರ ದೇವಸ್ಥಾನದಲ್ಲಿ ಬಂದವರು ಕೂಡ ಎಲ್ಲರನ್ನೂ ಕೂಡ ಭಕ್ತಿಯಿಂದ ಮಾತಾಡಿಸ್ತಾ ಇದ್ದಾರೆ. ಅದು ಸಂತೋಷ ಪಡ್ತಾ ಇದ್ದೀನಿ ಸರ್. ಎಲ್ಲರಿಗೂ ನಮಸ್ಕಾರ. ಕಾಂಗ್ರೆಸ್ ಮುಖಂಡರು ಹಾಗೂ ನಮ್ಮ ಸಂಗೊಳ್ಳಿ ರಾಯಣ್ಣ ಗೌರವ ಕಾರ್ಯದರ್ಶಿಗಳಾದ ಶ್ರೀಯುತ ಮಾದೇವಣ್ಣನವರಿಗೆ ಹುಟ್ಟಿದಬ್ಬದ ಶುಭಾಶಯಗಳು. ಕುಮಾರಸ್ವಾಮಿ ಬಡಾವಣೆಯ ಒಂದು ಕುರುಬ ಸಮುದಾಯಕ್ಕೆ ಮುಖಂಡರು ಮತ್ತು ಕಾಂಗ್ರೆಸ್ಸಿನ ಪ್ರಮುಖರು, ಜನಾನುರಾಗಿಗಳು, ಜನಪ್ರಿಯಗಳು ಆದ ಮಹಾದೇವರವರಿಗೆ ತುಂಬು ಹೃದಯದ ಹುಟ್ಟುಹಬ್ಬದ ಶುಭಾಶಯಗಳು. ಮಾದೇವಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಕೆ ಮಾದೇವಣ್ಣವರು ಕಾಂಗ್ರೆಸ್ ಮುಖಂಡರಾದಂಥ ಶ್ರೀ ಮಾದೇವಣ್ಣವರು ತಮ್ಮ ಹುಟ್ಟುಹಬ್ಬವನ್ನು ಶ್ರೀ ಬೀರೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಬಂದಂಥ ಭಕ್ತಾದಿಗಳೇ ತಮ್ಮ ಹುಟ್ಟುಹಬ್ಬವನ್ನು ಸರಳವಾಗಿ ಎಲ್ಲ ಪ್ರಸಾದವನ್ನು ಕೊಡೋದ್ರ ಮುಖಾಂತರ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಈ ಒಂದು ಸರಳತೆ ಎಲ್ಲರಿಗೂ ಸಹ ಮಾದರಿಯಾಗಿರಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಭಗವಂತನಲ್ಲಿ. ಮಾದೇವಣ್ಣವರ 61ನೇ ವರ್ಷದ ಹುಟ್ಟು ಹಬ್ಬವನ್ನು ಆಚರಿಸುತ್ತಾ ಇದ್ದಾರೆ. ಆ ಬೀರೇಶ್ವರ ಗಂಗಾಪರಮೇಶ್ವರಿ ಎಲ್ಲರೂ ಸಹಕಾರ ಮಾಡಿ ಅವರು ಹೆಚ್ಚಿನಾದ ಭಾಗ್ಯದಿಂದ ಆರೋಗ್ಯ ಐಶ್ವರ್ಯ ಕೊಟ್ಟು ಸುಖ ಸಂತೋಷ ಕೊಟ್ಟು ಅವರ ಕುಟುಂಬಕ್ಕೆ ಒಂದು ಒಳ್ಳೆಯದಾಗಿ ಮಾದೇವಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮಾದೇವಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರ 61ನೇ ವರ್ಷದ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಎಲ್ಲರಿಗೂ ಅನ್ನಪ್ರಸಾದವನ್ನು ವಿತರಿಸ್ತಾ ಇದ್ದಾರೆ. ಬೀರೇಶ್ವರ ಸ್ವಾಮಿ ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶಕ್ತಿ ಕೊಟ್ಟು ಈಗೇನು 1000 ಜನಕ್ಕೆ ಅವರು ಅನ್ನದಾನಕ್ಕೆ ಏರ್ಪಾಡು ಮಾಡಿದ್ದಾರೆ, ಮುಂದಿನ ದಿನಗಳಲ್ಲಿ ಅದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅವರಿಗೆ ಮಾಡುವಂಥ ಭಗವಂತ ಶಕ್ತಿ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ. ಧನ್ಯವಾದ. ಮಾದೇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆತ್ಮೀಯ ನನ್ನ ಅಣ್ಣನಾದ ಮಾದೇವಣ್ಣವರ 61ನೇ ವರ್ಷದ ಹುಟ್ಟುಹಬ್ಬ. ಅವರಿಗೆ ಚಾಮುಂಡೇಶ್ವರಿ ತಾಯಿ ಆಯುಸ್ಸು ಆರೋಗ್ಯ ಕೊಟ್ಟು ಸದಾ ನಗ್ನಗ್ತಾ ಇರಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ಕೊತೀನಿ. ಮುಂದಿನ ದಿನಗಳಲ್ಲಿ ಅವರು GB ಎಲೆಕ್ಷನ್ ಆಗಿರ್ಬೋದು, ಮತ್ತೊಂದೇ ಆಗಿರ್ಬೋದು, ಅವರಿಗೆ ಉನ್ನತ ಮಟ್ಟದಲ್ಲಿ ಹುದ್ದೆ ಸಿಕ್ಕಲಿ ಅಂತ ನಾನು ತಾಯಿ ಚಾಮುಂಡೇಶ್ವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. 61ನೇ ಜನ್ಮದಿನದ ಅಂಗವಾಗಿ ಇಂದು ಮಾದೇವಯ್ಯನವರು ಈ ಶುಭ ದಿನದಲ್ಲಿ ಸೋಮವಾರ ಬೀರೇಶ್ವರನ ಸನ್ನಿಧಿಯಲ್ಲಿ ತಮ್ಮ ಹುಟ್ಟು ದಿನದ ಜನ್ಮ ಆಚರಣೆಯನ್ನು ಸುಗಮವಾಗಿ ಮಾಡ್ಕೊಳ್ತಾ ಇದ್ದಾರೆ. ಮುಂದೆ ಆ ಭಗವಂತ ಬೀರೇಶ್ವರ ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೇನೆ. ಶುಭಾಶಯಗಳು ಮಾದೇವಣ್ಣವ್ರಿಗೆ. ಈ ವರ್ಷವೂ ಸಹ ಬೀರೇಶ್ವರ ದೇವಾಲಯದಲ್ಲಿ ಹಾಗೂ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತು ಬೀರೇಶ್ವರ ದೇವಸ್ಥಾನ 2 ಟ್ರಸ್ಟಿನ ಪದಾಧಿಕಾರಿಗಳು ಮತ್ತು ಎಲ್ಲ ನನ್ನ ಹಿರಿಯ ಮುಖಂಡರುಗಳು ಹಾಗೂ ನಮ್ಮಲ್ಲಿ ಬಂದಿರತಕ್ಕಂಥ ಎಲ್ಲ ಅಕ್ಕ ತಂಗಿ ಅಣ್ಣ ತಮ್ಮಂದಿರಿಗೆ ನಾನು ಇವತ್ತು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಹಾಗೆ ಇನ್ನೂ ಈ ದೇವಾಲಯದಲ್ಲಿ ಸುಮಾರು 71ನೇ ವಾರದ ಅನ್ನದಾಸೋಹ. ನಾವು ಬರ್ತಡೇ ಮಾಡೋರು ಕೆಲವು ಮಾತ್ರ ಬರ್ತಡೇ ಮಾಡ್ಕೊತಿದ್ದೀವಿ, 1 ವಾರಕ್ಕೆ ಸೀಮಿತ ಆಗ್ತಾಯಿದೆ. ಇನ್ನೂ ಇಲ್ಲಿ ಯಾವುದೇ ಒಂದು ಬರ್ತಡೇ ಆಗಲಿ, ಒಂದು ನಾಮಕರಣ ಆಗಲಿ, ಒಂದು ನಿಶ್ಚಿತಾರ್ಥ ಆಗಲಿ, ಏನೋ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳು 4 ಜನಕ್ಕೆ ಊಟ ಹಾಕುವ ಮುಖಾಂತರ ಇದನ್ನು ಆಚರಿಸ್ಬೇಕು ಅಂತಂದ್ಬಿಟ್ಟು ನನ್ನ ಆಸೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ 71ನೇ ವಾರ ಭಾಳ ಸತತವಾಗಿ ನಮ್ಮ ರವಿ, ಬೀರೇಶು, ಮಾದೇವು ಮತ್ತು ನಮ್ಮ ಜಗ್ಗ, ಮಂಜು, ಶಿವಣ್ಣ ಹಾಗೂ ಇನ್ನೂ ಅನೇಕ ಎಲ್ಲ ಮುಖಂಡರುಗಳು ನಮಗೆ ಸಹಕಾರ ಕೊಟ್ಟು ಪ್ರತಿ ವಾರ ಬಂದು ಇಲ್ಲಿ ನಿಂತ್ಕೊಂಡು ಬೆಳಗ್ಗೆ 4 ಗಂಟೆಗೆ ಶುರು ಮಾಡಿದ್ರೆ, ನಾನು ಹೇಳ್ಕೊತೀನಿ ರವಿ ಅವ್ರಿಗೆ, ಪ್ರತಿ ವಾರ ಅವ್ರು ಎಲ್ಲೇ ಇದ್ದರೂ 4 ಗಂಟೆಗೆ ಭಾನುವಾರ ನೈಟು ಇದ್ದು ಬೆಳಗ್ಗೆನೇ ಫೋನ್ ಮಾಡಿ ಎಲ್ಲರನ್ನೂ ಜೊತೆಗೆ ಒಗ್ಗೂಡಿಸಿ ಒಂದೊಂದು ಸಾರಿ ನಾವೇ ಮರ್ತುಬಿಟ್ಟು ಎಚ್ಚರ ಇಲ್ಲದೆ ಮಲಗಿಬಿಡ್ತೀವಿ. ಆದರೆ ರವಿ ಮಾತ್ರ ಅದನ್ನು ಮರಿದಿರ ಅನ್ನದಾಸೋಹ ಕಾರ್ಯಕ್ರಮ ಮಾಡೋದ್ರಲ್ಲಿ ನಮಗಿನ್ನ ಜಾಸ್ತಿ ಹೆಚ್ಚಿನ ಶ್ರಮ ಅವರು ವಹಿಸಿದ್ದಾರೆ, ಮುಂದೆನೂ ವಹಿಸ್ತಾ ಇದ್ದಾರೆ. ನಾವು ಅವ್ರ ಜೊತೆಗೆ ಸಹಕಾರ ಕೊಟ್ಕೊಂಡು ಇದೇ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಸಹಕಾರ ಕೊಡ್ತೀವಿ ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ನಮ್ಮ 2 ಟೆಸ್ಟಿನ ಪದಾಧಿಕಾರಿಗಳಿಗೂ ಧನ್ಯವಾದ ಸಹ ಹೇಳ್ತಾ ಇದ್ದೀನಿ. ಯಾಕಂದರೆ ಪ್ರತಿ ವರ್ಷ ನನ್ನ ಬರ್ತಡೇನ ಜ್ಞಾಪಿಸಿ ಅವರೇ ಮುಂದೆ ನಿಂತು ಎಲ್ಲ ಈ ಪ್ರತಿಯೊಂದು ಕಾರ್ಯಕ್ರಮನ ನಮ್ಮ ಟೆಸ್ಟಿನ ಪದಾಧಿಕಾರಿಗಳೇ ಮಾಡಿರೋದು ಬಿಟ್ಟರೆ ನಂದು ಏನೂ ಇಲ್ಲ, ನಂದು ಅದರ ಸಹಕಾರ ಏನಿಲ್ಲ. ಅವ್ರು ಏನು ಹೇಳ್ತಾರೋ ಅದನ್ನು ನಾನು ಮಾಡ್ಕೊಬಂದಿದ್ದೀನಿ. ಇನ್ನು ಮುಂದಿನ ದಿನಗಳಲ್ಲೂ ನಾನು ಬರ್ತಡೇನ ಇಲ್ಲೇ ಮಾಡ್ಕೊಂಡು ಹೋಗ್ಬೇಕು, ಯಾರೇನೇನೋ ಹೇಳ್ತಾ ಇರ್ತಾರೆ. ನಾನು ಇಲ್ಲಿ ನಮ್ಮ ಬೀರೇಶ್ವರ ದೇವಾಲಯ
ಇಲ್ಲೇ ಬರ್ತಡೇ ಮಾಡ್ಕೋಬೇಕು ಅಂತ ಈ ಮೂಲಕ ನಾನು ಎಲ್ಲರಿಗೂ ನಮ್ಮ ಎರಡು ಟೆಸ್ಟಿನ ಪದಾಧಿಕಾರಿಗಳಿಗೂ ಸಹ ಹಾಗೂ ರವಿಯವರು, ಬೀರೇಶ್ವರ, ನಮ್ಮ ಮಾದೇವರು ಇವರಿಗೆಲ್ಲರಿಗೂ ಸಹ ನಾನು ಮತ್ತೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ.